ನಮಸ್ತೆ. ಬದುಕಿನ ಕತೆಗೆ ನಿಮಗೆಲ್ಲ ಸ್ವಾಗತ. ಮಂಗಳೂರಿನ ಹುಡುಗ, ಕೊಡಗಿನ ವಿರಾಜ್ಪೇಟೆಯ ಹುಡುಗಿ, ಇವರಿಬ್ಬರ ಕತೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ. ಹುಡುಗ ಹುಡುಗಿ ಇಬ್ರು ಪ್ರೇಮಿಗಳು. ಕಾಲೇಜಿನಲ್ಲಿ ಓದಕ್ ಬಿಟ್ರೆ ಇವರಿಬ್ರು ಮಾತ್ರ ಆದುಕೊಂಡಿದ್ದು ತಮ್ಮ ಒಂದು ಪ್ರೀತಿ ಪ್ರೇಮ ಅಂತ ಸುತ್ತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮನೆಯವ್ರಿಗೆ ಇದ್ರ ಬಗ್ಗೆ ಯಾವ್ದು ಕ್ಲೂ ಇರಲ್ಲ. ನಾವುಗಳಷ್ಟೇ ನಮ್ಮ ಮಕ್ಕಳನ್ನ ಹಾಸ್ಟೆಲ್ನಲ್ಲೆಲ್ಲ ಬಿಟ್ಟು ಓದಿಸುವಾಗ ಅವರ ಮೇಲೆ ತುಂಬಾ ನಂಬಿಕೆ, ಅವರು ಹಾಸ್ಟೆಲ್ನಲ್ಲಿ ಇದ್ದಾರೆ ಅಂತೇಳಿ ನಂಬ್ತೀವಿ. ಆದ್ರೆ ಇವರಿಬ್ರು ಮನೆಯಲ್ಲಿ ಸುಳ್ಳು ಹೇಳಿ, ಒಬ್ಬ ಮೈಸೂರಲ್ಲಿ ಜಾಬ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಅವಳು ಇನ್ನೇನು ಸುಳ್ಳು ಹೇಳಿದಳ ಗೊತ್ತಿಲ್ಲ, ಇಬ್ರು ಸುಳ್ಳು ಹೇಳಿ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿನ ಮಡಿವಾಳದ ಲಾಡ್ಜ್ ಒಂದ್ರಲ್ಲಿ ರೂಮ್ ಮಾಡಿದ್ದಾರೆ. ರೂಮ್ ಮಾಡಿ 8 ದಿನ ತಂಗಿದ್ದಾರೆ. 9ನೇ ದಿನಕ್ಕೆ ಹುಡುಗಿ ಅಲ್ಲಿ ಆ ಲಾಡ್ಜ್ ಬಿಟ್ಟು ಹೊರ ಹೋಗಿದ್ದಾಳೆ. ಹುಡುಗನ ಕಾಣಲ್ಲ. ಆಗ ಲಾಡ್ಜ್ ಸಿಬ್ಬಂದಿ ಇವನ್ ಯಾಕೆ ಇನ್ನು ರೂಮಿಂದ ಹೊರಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಮಾಸ್ಟರ್ ಕೀ ಬಳಸಿ ಓಪನ್ ಮಾಡಿ ನೋಡಿದ್ರೆ ಬೆಡ್ ಮೇಲೆ ಹೆಣವಾಗಿ ಬಿದ್ದಿದ್ದ. ಏನಾಯ್ತು ಅಂತ ಅವ್ರಿಗೂ ತಕ್ಷಣ ಗೊತ್ತಾಗಲ್ಲ. ಪೊಲೀಸರಿಗೆ ಫೋನ್ ಮಾಡ್ತಾರೆ. ಪೊಲೀಸರು ಬಂದು ನೋಡಿದಾಗ ಹುಡುಗ ಜೀವ ಕಳೆದುಕೊಂಡಿದ್ದಾನೆ. ಇದು ಕೊಲೆಯ ಅಥವಾ ಆತ್ಮಹತ್ಯೆಯ ಅಥವಾ ಮತ್ತೇನೋ ಅಂತ ಒಂದು ಸಾಕಷ್ಟು ಗುಮಾನಿಗಳು ಸ್ಟಾರ್ಟ್ ಆಗುತ್ತೆ. ನಂತರ ತಿಳಿದು ಬರೋದೇನಂದ್ರೆ, ಈ 2 ಮಕ್ಕಳು ಇನ್ನೊಂದು ಮದುವೆ ಪ್ರಾಯ ಬಂದಿಲ್ಲ ಅವರಿಗೆ. ಹುಡುಗಿಗೆ ಬಂದಿರ್ಬೋದು, ಹುಡುಗ ಇನ್ನು 20 ವರ್ಷ. ಈ ಇಬ್ರು ತಮ್ಮ ದೇಹ ಸುಖಕ್ಕಾಗಿ ಮಾತ್ರೆಗಳನ್ನ ತೆಗೆದುಕೊಂಡಿದ್ದಾರೆ. ಮಿತಿ ಮೀರಿ ತೆಗೆದುಕೊಂಡಿದಾರ ಅದೇನು ಇನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಂದ ವರದಿ ಬರ್ಬೇಕಷ್ಟೇ. ಇದೇನಾಗಿದೆ, ನಂತರ ಅವರು ಊಟವನ್ನು ಸ್ವಿಗ್ಗಿ ಈ ರೀತಿ ಒಂದು ಆಪ್ ಗಳ ಮೂಲಕ ಊಟವನ್ನು ತರಿಸಿ ತಿಂತಾ ಇದ್ರು. ಫುಡ್ ಪಾಯ್ಸನ್ ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ಮಾತ್ರೆ ತಿಂದಿದ್ದಾರೆ ಅಂತ ಹೇಳಲಾಗುತ್ತೆ. ಇಲ್ಲಿ ಫುಡ್ ಪಾಯ್ಸನ್ ಆಯ್ತು ಅಥವಾ ತಮ್ಮ ದೇಹ ಸುಖಕ್ಕಾಗಿ ತೆಗೆದುಕೊಂಡ ಮಾತ್ರೆಯೇ ಅವರಿಗೆ ಮುಳುವಾಯ್ತೋ ಗೊತ್ತಿಲ್ಲ. ಆದ್ರೆ ಹುಡುಗನ ಪ್ರಾಣ ಹೋಗಿದೆ. ಹುಡುಗ ಹುಡುಗಿ ಇಬ್ಬರ ಆರೋಗ್ಯದಲ್ಲಿಯೂ ಸ್ವಲ್ಪ ಏರುಪೇರು ಕಂಡು ಬಂದಿತ್ತಂತೆ. ಹುಡುಗಿ ಸ್ವಲ್ಪ ಚೇತರಿಸಿಕೊಂಡಾಗ ಅವಳು ಆ ರೂಮಿನಿಂದ ಹೊರ ನಡೆದು ಸೀದಾ ಮನೆ ಸೇರ್ಬಿಟ್ಟಿದ್ದಾಳೆ. ಅವಳು ಗೊತ್ತಾಯ್ತು ಇನ್ನೇನೋ ಆಗ್ಬೋದು ಅಂತ. ಈ ಹುಡುಗ ಅಲ್ಲಿಯೇ ಜೀವ ಬಿಟ್ಟಿದ್ದಾನೆ. ಈ ಪ್ರಕರಣ ಈಗ ಸಕ್ಕ ಸದ್ದು ಮಾಡ್ತಿದೆ. ಎಲ್ಲರೂ ಆ ಮಕ್ಕಳನ್ನ ಹಂಗೆ ಬೈತಾ ಇದ್ದಾರೆ. ಆದ್ರೆ ಇಲ್ಲಿ ಪೋಷಕರು ಏನ್ ಮಾಡಿದ್ರು ತಪ್ಪು ಅಲ್ವಾ? ಆ ಇಬ್ಬರ ಪೋಷಕರು ಮಕ್ಕಳ ಮೇಲೆ ಅಷ್ಟು ನಂಬಿಕೆ ಇಟ್ಟಿರ್ತಾರೆ. ತಮ್ಮ ಮಕ್ಕಳು ಎಲ್ಲ ಓದಿ ಉದ್ಧಾರ ಆಗ್ತಾರೆ ಅಂತೇಳಿ ಕಳ್ಸಿರ್ತಾರೆ. ಅವ್ರು ಕೇಳಿದಷ್ಟು ಒಂದು ಲಾಡ್ಜಲ್ಲಿ ರೂಮ್ ಮಾಡ್ಬೇಕಂದ್ರೆ ಹಣ ಬೇಕು. 3 ಹೊತ್ತು ಸ್ವಿಗ್ಗಿ ಝೊಮ್ಯಾಟೋದಿಂದ ಫುಡ್ ಆರ್ಡರ್ ಮಾಡ್ಬೇಕಂದ್ರೆ ಅದಕ್ಕೂ ಹಣ ಬೇಕು. ಆಗ ಇವ್ರು ಮನೆಯಿಂದ ಹಣ ತಂದಿರ್ತಾರೆ. ಪೇರೆಂಟ್ಸ್ ಕೊಟ್ಟಿರೋದೇನಕ್ಕೆ? ನಮ್ಮ ಮಗ ಏನೋ ಕೋರ್ಸ್ ಮಾಡ್ತಾನೆ, ಮಗಳು ಏನೋ ಕೋರ್ಸ್ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಪೇರೆಂಟ್ಸ್ ಹಣ ಕೊಟ್ಟಿರ್ತಾರೆ. ಆದ್ರೆ ನಮ್ಮ ಮಕ್ಳು ಏನ್ ಮಾಡ್ತಿದ್ದಾರೆ ಅಂತ ನಮಗೇನೋ ಅವರ ಹಿಂದೆ CCTV ಕ್ಯಾಮರಾ ಹಾಕಿ ನಲಿಯಕ್ಕಾಗಲ್ಲ. ಮಕ್ಳು ಅರ್ಥ ಮಾಡಿಕೊಳ್ಬೇಕು. ಹದಿಹರಿಯದ ಪ್ರಾಯದಲ್ಲಿ ನಮ್ ಪ್ರೀತಿ ಪ್ರೇಮ ಎಲ್ಲ ಸಹಜ. ಆದ್ರೆ ಅದ್ರ ಎಲ್ಲೇ ಮೀರಬಾರ್ದು ಎಂಬುದನ್ನು ಮಕ್ಳು ಅರ್ಥ ಮಾಡಿಕೊಂಡ್ರೆ, ಪೋಷಕರು ಎತ್ತು ಸಾಕಿ ಇಷ್ಟು ದೊಡ್ಡದು ಮಾಡಿದ ಮೇಲೆ ಈ ಸಮಾಜದ ಮುಂದೆ ತಲೆ ತಗ್ಗಿಸಿ ನಿಲ್ಲುವಂತ ಒಂದು ಸ್ಥಿತಿ ಬರಲ್ಲ. ಪೋಷಕರನ್ನ ದೂರಿ ಪ್ರಯೋಜನನೇ ಇಲ್ಲ. ಯಾಕಂದ್ರೆ ಪೋಷಕರನ್ನ ಹೇಳ್ತೀವಿ, ಅವ್ರು ಬೆಳೆಸಿದ ರೀತಿ ಸರಿ ಇಲ್ಲ, ಹಾಗೆ ಹೀಗೆ. ಹೇಗೇ ಬೆಳೆಸಲಿ, ಈ ರೀತಿ ಹಾದಿ ತಪ್ಪುವ ಮಕ್ಕಳು ತುಂಬಾ ಸ್ಟ್ರಿಕ್ಟ್ ಇರುವ ಕಡೆನೆ ಈ ರೀತಿ ಹಾದಿ ತಪ್ಪುವ ಮಕ್ಕಳು ಎಷ್ಟೋ ನೋಡ್ತೀವಿ. ಈ ಒಂದು ವಯಸ್ಸಿನಲ್ಲಿ ಪ್ರೀತಿಗೆ ಬೀಳ್ತಾರೆ, ಎಲ್ಲೋ ಹೋಗಿ ರೂಮ್ ಮಾಡ್ತಾರೆ, ಲಾಡ್ಜಿನಲ್ಲಿ ಇರ್ತಾರೆ ಅಂದ್ರೆ ಯಾವ ಪೋಷಕರಿಗೆ ತಾನೇ ಆಘಾತ ಆಗಲ್ಲ? ಪಾಪ ಇಬ್ಬರ ಪೋಷಕರಿಗೆ ಈಗ ದೊಡ್ಡ ಒಂದು ಆಘಾತವೇ ಸರಿ. ಈ ಪ್ರಾಯದ ಮಕ್ಕಳಿಗೆ ಈ ಸುದ್ದಿ ತಲುಪಲೇಬೇಕು. ಆಗ ಅವರಿಗೆ ತಾವ್ ಏನ್ ತಪ್ಪು ಮಾಡಬಾರ್ದು ಎಂಬುದರ ಒಂದು ಅರಿವು ಉಂಟಾಗುತ್ತೆ. ತಾವು ಒಂದು ಗುಂಡಿಗೆ ಬೀಳೋದಲ್ಲದೆ ಅಷ್ಟು ವರ್ಷ ಸಾಕಿ ಬೆಳೆಸಿ ಮಕ್ಳೇನೋ ದೊಡ್ಡ ವ್ಯಕ್ತಿಗಳಾಗ್ತಾರೆ ಅಂತ ಬಿಟ್ಟು ಕನಸು ಕಾಣ್ತಿದ್ದ ಆ ಪೋಷಕರಿಗೆ ಕೊಡುವಂತ ಒಂದು ಮರ್ಯಾದೆ ಈ ರೀತಿ ಆದ್ರೆ, ಮಕ್ಕಳನ್ನ ಎತ್ತು ಸಾಕಿ ದೊಡ್ಡದು ಮಾಡೋದ್ರಲ್ಲಿ ಏನ್ ಅರ್ಥ ಇದೆ? ಹಾಗಾಗಿ ಎಲ್ಲಾ ಹದಿಹರಿಯದ ಹೆಣ್ಮಕ್ಳು ಆಗ್ಲಿ ಗಂಡ್ಮಕ್ಳಾಗ್ಲಿ ತಮ್ಮ ಒಂದು ನಡತೆಯ ಕಡೆಗೆ ಹೆಚ್ಚು ಗಮನ ಕೊಡ್ಬೇಕು. ಈಗ ಪುತ್ತೂರಿನಲ್ಲಿ ಇನ್ನೊಂದು ಘಟನೆ ಎಷ್ಟು ಸುದ್ದಿ ಮಾಡಿತ್ತು. ಕಾಲೇಜು ಹುಡುಗಿಯನ್ನು ಬಸರಿ ಮಾಡಿದ ಆ ಹುಡುಗ ಜೈಲಿಗೂ ಹೋಗಿ ಬಂದ. DNA ಪರೀಕ್ಷೆಯಲ್ಲಿ ಕೂಡ ಅದು ಅವನದೇ ಮಗು ಅಂತ ಪ್ರೂವ್ ಆಯ್ತು. ಇನ್ನು ಕಾಲೇಜಿನಲ್ಲಿ ಓದಿ ಚೆನ್ನಾಗಿ ಮಕ್ಕಳ ಜೊತೆ ಸಿರ್ಬೇಕಾದ ಹುಡುಗಿ ಈಗ ತಾಯಿ ಆಗಿದ್ದಾಳೆ. ಆ ಹೆಣ್ಮಗುವಿನ ತಾಯಿ ತನ್ನ ಮಗಳಿಗೆ ನ್ಯಾಯ ಬೇಕು ಅಂತ ಅಷ್ಟು ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಅವ್ರಿಗೆ ನ್ಯಾಯನೂ ಸಿಗ್ತಾ ಇಲ್ಲ. ಇಲ್ಲಿ
ಮಕ್ಳು ಮಾಡುವ ತಪ್ಪಿಂದ ಸಫರ್ ಆಗ್ತಿರೋದು ಪೇರೆಂಟ್ಸ್ ಅಲ್ವಾ?